ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 311 ಕನ್ನಡಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಶೋಭಾ. ತಮ್ಮೆಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಯಾರೆಲ್ಲ ಸಮಸ್ಯೆಯ ಸುಳಿಲಿ ಏನು ಸಿಕ್ಕಾಕೊಂಡಿದ್ದೀರಾ, ನಿಮ್ಗೆಲ್ಲರಿಗೂ ಶ್ರೀರಾಯರ ಉತ್ತರ ಏನು ಕೊಡ್ತಾರೆ, ಶ್ರೀರಾಯರು ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ. ಶ್ರೀರಾಯರು ನಿಮ್ಮ ಸಮಸ್ಯೆಗಳಿಗೆ ಏನು ಉತ್ತರ ಕೊಡ್ತಾರೆ ನೋಡೋಣ. Bottom of the deck, 10 of cups. ಈ ಎರಡು ಪೈಲ್ನಲ್ಲಿ ನೀವು 6 of wands, ನೈಟ್ ಆಫ್ ಪೆಂಟಿಕಲ್ಸ್, ಈ ಎರಡು ಪೈಲಲ್ಲಿ ನಿಮಗೆ ಯಾವ ಪೈಲು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ. ನಿಮಗೆ ಶ್ರೀರಾಯರು ಏನು ಉತ್ತರ ಕೊಡ್ತಿದ್ದಾರೆ ನೋಡೋಣ ನಿಮ್ಮ ಸಮಸ್ಯೆಗೆ. 6 of wands, the world card, Four of Pentacles, Six of Pentacles, Page of Wands, Nine of Swords, Queen of Wands, Five of Swords. ನಿಮ್ಮನ್ನ ಯಾರೆಲ್ಲ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಂತ ಹೇಳಿದ್ರೆ, ನಿಮಗೆ ರಾಯರು ಹೇಳ್ತಾ ಇದ್ದಾರೆ ನಿಮಗೆ ಜಯ ಸಿಗ್ತಾ ಇದೆ.
ನೀವು ನಿಮ್ಮಲ್ಲಿ ಇಷ್ಟು ದಿನ ಏನು ನಿಮ್ಮ ಶ್ರಮ ಇತ್ತು ಆ ಶ್ರಮಕ್ಕೆ ಒಂದು ವಿಜಯ ಸಿಗ್ತಾ ಇದೆ, ಫಲ ಸಿಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಸೈಕಲ್ ಕಂಪ್ಲೀಟ್ ಆಗಿ ನೀವು ಒಂದು ಹೊಸ ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ನೀವು ಏನು ನಿಮ್ಮಲ್ಲಿ ಒಂದು ಹತಾಶೆ ಗುಣ, ಒಂದು ಭಯ, ಏನನ್ನ ಕಳ್ಕೊಂಡ್ಬಿಡ್ತೀನಿ, ನನ್ನ ಕೈ ಬಿಟ್ಟೋಗುತ್ತೆ ಅನ್ನೋ ಒಂದು ಭಯ ಏನಿತ್ತು, ಒಂದು ನಿಮ್ಮಲ್ಲಿ ಏನು ಒಂದು ಸಂಘರ್ಷ, ಮಾನಸಿಕ ನೆಮ್ಮದಿ ಇಲ್ದೇನೆ ಏನು ನೀವು ಬಳಲ್ತಾ ಇದ್ರಿ, ಅದು ನಿಮ್ಮಲ್ಲಿ ಏನು ಜಗಳಗಳಿತ್ತು, ನಿಮ್ಮ ಸಂಬಂಧಗಳಲ್ಲಿ ಮನಸ್ತಾಪಗಳಿತ್ತು, ಅದೆಲ್ಲನೂ ನಿಮಗೆ ಎಂಡಾಗಿ ನಿಮ್ಮಲ್ಲಿ ಒಂದು ಹೊಸ ಪ್ರೀತಿ, 10 ಆಫ್ ಕಪ್ಸ್, ಈ ಹ್ಯಾಪಿ ಫ್ಯಾಮಿಲಿ, ಈ ಸಮೃದ್ಧಿತನ ನಿಮಗೆ ದೊರೀತಾ ಇದೆ. ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಭಗವಂತ ಶ್ರೀರಾಯರು ನಿಮಗೆ ಕಳಿಸ್ತಾ ಇದ್ದಾರೆ. ಇಷ್ಟು ದಿನ ನೀವು ಏನು ಕಷ್ಟಪಟ್ಟಿದ್ರಿ ಅದಕ್ಕೆ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಿಮ್ಮ ಹಣಕಾಸಿನಲ್ಲಿ ಬ್ಯಾಲೆನ್ಸ್, ಸಮತೋಲನ ಸಿಗ್ತಾ ಇದೆ. ನೀವು ಏನು ಇಟ್ಕೊಂಡಿದ್ರಿ ನಿಮ್ಮ ಒಳಗಡೆ, ನಾನೇನೋ ಕಳ್ಕೊಂಡ್ಬಿಡ್ತೀನಿ ಅನ್ನೋದು, ಅದು ಬಿಟ್ಟು ನಿಮ್ಮನ್ನ ಹೋಗ್ತಾ ಇದೆ. ನಿಮ್ಮಲ್ಲಿ ಆ ಭಯ ಏನಿತ್ತು ಅದು ಬಿಟ್ಟು ಹೋಗ್ತಾ ಇದೆ. ನೀವು ಒಂದು ಸ್ವತಂತ್ರವಾಗಿ, ಒಂದು ಧೈರ್ಯ ಶಾಲಿಯಾಗಿ ನಿಮ್ಮಲ್ಲಿ ಇರೋ ಶಕ್ತಿನ ನೀವು ನಂಬುವಂತ ಒಂದು ಎನರ್ಜಿಗೆ ನೀವು ಹೋಗ್ತಾ ಇದ್ದೀರಾ. ನಿಮ್ಮಲ್ಲಿ ಆ ಶಕ್ತಿ ಇದೆ. ಒಂಟಿ ಯಾರ ಸಹಾಯನೂ ಇಲ್ದೇನೆ ನಿಮ್ಮನ್ನ ನೀವು ಮೇಲೆತ್ಕೊಂಡು ನಿಮ್ಮನ್ನ ನೀವು ಬದಲಾಯಿಸುವಂತ ಶಕ್ತಿನ ಶ್ರೀರಾಯರು ನಿಮಗೆ ಕರುಣಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನೀವು ನಿಮ್ಮ ಮೇಲೆ ಇಷ್ಟು ದಿನ ನಿಮ್ಗೆ ನಂಬಿಕೆ ಇಲ್ಲದೆ ಇರ್ಬೋದು, ಅಪನಂಬಿಕೆಗಳಿರ್ಬೋದು, ಅಪಜಯ ಇರ್ಬೋದು, ಯಾವುದೇ ಕೆಲಸದಲ್ಲೂ ನಿಮ್ಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲದೆ ಇರ್ಬೋದು, ಅದಕ್ಕೆಲ್ಲ ಇನ್ ಮುಂದೆ ಬ್ಯಾಲೆನ್ಸ್ ಸಿಗ್ತಾ ಇದೆ. ನಿಮ್ಮನ್ನ ನೀವು ಈ ಎನರ್ಜಿಯಿಂದ ನೀವು ಈ ಎನರ್ಜಿಗೆ ಬರ್ತಾ ಇದ್ದೀರಾ. ಒಂದು ಲೈವ್ ಪರ್ಸನ್ ಆಗಿ, ಸಂತೋಷವಾಗಿ, ಹ್ಯಾಪಿಯಾಗಿ, ಒಂದು ತಮಾಷೆ ಮಾಡಿಕೊಂಡು, ಒಂಥರ ಇಷ್ಟು ದಿನ ನೀವು ಏನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರಿ, ನಿಮ್ಮ ಒಂದು ಆಸೆನೆ ಆಗಿರ್ಬೋದು, ಏನಾದರೂ ಒಂದು ನಿಮ್ಮ ಮಾನಸಿಕ ಸ್ಥಿತಿ ಎಲ್ಲನೂ ಬಿಗಿಯಾಗಿ ಹೋಲ್ಡ್ ಮಾಡಿ ಈ ಥರ ಇಟ್ಕೊಂಡಿದ್ರಲ್ಲ, ಅದರಿಂದ ನೀವು ಬಿಡುಗಡೆ ಆಗ್ತಾ ಇದ್ದೀರಾ. ನೋಡಿ, ಇಲ್ಲಿದಾರಲ್ಲ, ಈ ಥರ ನೀವು ಫ್ರೀ ಆಗ್ತಾ ಇದ್ದೀರಾ. ಅದರಲ್ಲಿ ನೀವು ಪರಿಪೂರ್ಣರಾಗ್ತಾ ಇದ್ದೀರಾ. ಇನ್ನು ಮುಂದೆ ನಿಮ್ಮ ಆಲೋಚನೆಗಳೇ ಬೇರೆ ಆಗಿರುತ್ತೆ. ಅದನ್ನ ನೀವು ಈ ಥರ ಏನು ನಿಮ್ಮ ಪರಿಸ್ಥಿತಿ ಏನು, ಈ ಥರ ಜಗಳ, ಸಂಘರ್ಷ, ಭಯ, ಆತಂಕ, ಒಂದೇನೋ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಾವನೆ ಎಲ್ಲ ಏನಿತ್ತು ನಿಮಗೆ, ಆ ಎನರ್ಜಿಯಿಂದ ನೀವು ತುಂಬ ಲೈವಿ ಪರ್ಸನ್ ಆಗಿ, ಹ್ಯಾಪಿಯಿಂದ, ಪ್ರೀತಿಯಿಂದ, ಎಲ್ಲನೂ ಒಂದು ಏನಂದ್ರೆ, ಇವಾಗ ಒಂದು ಒಂದು ದಾರ ಚೆನ್ನಾಗಿ ಗಂಟಾಕೊಂಡ್ಬಿಟ್ಟಿರುತ್ತೆ. ಅದನ್ನ ನೀವು ಈ ಥರ ಎನರ್ಜಿಲಿ ಇದ್ದಾಗ ನೀವು ಖಂಡಿತ ಅದು ಬಿಡ್ಸೋಕೆ ಹೋಗಿ ಇನ್ನೊಂದು ಗಂಟು ಆ ಥರ ಆಗಿ ಅದನ್ನ ಬಿಡ್ಸೋಕ್ಕೆ ಆಗಲ್ಲ. ಆ ಥರ ಮಾಡಿ ಇಟ್ಕೊಂಡಿದ್ದೀರಾ. ಅದನ್ನ ನೀವು ಆ ಎನರ್ಜಿಯಿಂದ ನೀವು ಈ ಎನರ್ಜಿಗೆ ಬರ್ತಿದ್ದೀರಾ. ಹೆಂಗೆ ಅಂದರೆ, ನೀವು ಗಂಟಾಕಿರೋದನ್ನ ಸುಲಭವಾಗಿ, ನೀಟಾಗಿ, ಒಂದೊಂದೇ ಎಳೆ ಖುಷಿಯಿಂದ, ಸಂತೋಷದಿಂದ, ನಿಮ್ಮೊಳಗಡೆ ಏನು ತುಂಟುತನ ಅಂದರೆ, ಒಂದು ಒಳಗಡೆ ಒಂದು ಹ್ಯಾಪಿ ಮ್ಯಾನ್ ಒಳಗಡೆ ಇದ್ದಾರೆ. ಅದನ್ನು ಒಂದು ತಮಾಷೆಯಾಗಿ, ಒಂದು ಖುಷಿಯಿಂದ, ಸಂತೋಷದಿಂದ, ಪ್ರೀತಿಯಿಂದ ಆ ಹ್ಯಾಪಿ ಮ್ಯಾನನ್ನ ನೀವು ಈಚೆ ತೆಗಿತಾ ಇದ್ದೀರಾ. ಆ ಈಚೆ ತೆಗೆದಾಗ ಆ ಹ್ಯಾಪಿ ಮ್ಯಾನ್ ಏನು ಮಾಡ್ತಾರೆ, ಅದು ಒಂದೊಂದೇ ಎಳೆನ ಹುಷಾರಾಗಿ ಎಲ್ಲ ಸಡಲ ಮಾಡ್ತಾರೆ, ಬಿಡಿಸ್ಬಿಡ್ತಾರೆ.
ಆ ಥರ ಆ ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ಏನು ಇಷ್ಟು ದಿನ ಎಲ್ಲ ಗಂಟಾಕಿ ಗುಡ್ಡೆ ಹಾಕೊಂಡಿದ್ರೆ ಅದನ್ನೆಲ್ಲ ಇನ್ನು ಮುಂದೆ ನೀವು ಸಲೀಸಾಗಿ ಬಿಡಿಸ್ಬಿಡ್ತೀರಾ. ಅಯ್ಯೋ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬಂದ್ಬಿಡ್ತಲ್ಲ, ಅಯ್ಯೋ ಅವತ್ತಿಂದ ಎಷ್ಟು ಕಷ್ಟಪಡ್ತಿದ್ದೆ ಅನ್ನೋ ಎನರ್ಜಿಗೆ ನೀವು ಬರ್ತೀರಾ ಅನ್ನೋದನ್ನ ಶ್ರೀ ರಾಘವೇಂದ್ರ ಸ್ವಾಮಿ ತಿಳಿಸ್ತಾ ಇದ್ದಾರೆ. ನಿಮಗೆ ಇಷ್ಟು ದಿನ ಏನು ಅಪಕೀರ್ತಿ ಅಪಜಯ ಆಗ್ತಿತ್ತು, ಇನ್ನು ಮುಂದೆ ನಿಮಗೆ ವಿಜಯ ಸಾಧಿಸ್ತಾ ಇದ್ದೀರಾ. ನೀವು ಕಷ್ಟಪಟ್ಟಂತ ಶ್ರಮಕ್ಕೆ ನಿಮಗೆ ವಿಜಯ ಕೊಡ್ತಾ ಇದ್ದಾರೆ ಶ್ರೀರಾಯರು. ಗೆಲುವನ್ನ ಕೊಡ್ತಾ ಇದ್ದಾರೆ, ಸಂತೋಷನ ಕೊಡ್ತಾ ಇದ್ದಾರೆ, ಒಂದು ಲೀಡರ್ಶಿಪ್ ಕ್ವಾಲಿಟಿನ ನಿಮಗೆ ಕೊಡ್ತಾ ಇದ್ದಾರೆ. ನೀವು ಕೊಡುಗೈ ದಾನಿಗಳಾಗ್ತಾ ಇದ್ದೀರಾ ಇನ್ನು ಮುಂದೆ. ಏನಂತ ಅಂದರೆ ನಿಮ್ಮಲ್ಲಿ ಹಣದ ಬ್ಯಾಲೆನ್ಸ್, ಹಣದ ಕೊರತೆ ಏನಿತ್ತು ಅದರಲ್ಲಿ ನೀವು ಸಮತೋಲನ ತೂಗ್ತಾ ಇದ್ದೀರಾ, ಬ್ಯಾಲೆನ್ಸ್ನ ತಗೊಂಡ್ಬರ್ತಾ ಇದ್ದೀರಾ. ಬೇರೆಯವ್ರಿಗೆ ನೀವು ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆ ಸಹಾಯನ, ಒಂದು ಬೆಂಬಲನ, ಪ್ರೀತಿನ, ಗೌರವನ ಕೊಡುವಂಥ ವ್ಯಕ್ತಿಗಳು ನೀವು ಆಗ್ತಾ ಇದ್ದೀರಾ. ನಿಮ್ಮ ಆಲೋಚನೆ ಥಿಂಕಿಂಗ್ ಲೆವೆಲ್ಲೇ ಚೇಂಜ್ ಆಗ್ತಾ ಇದೆ. ಶ್ರೀರಾಯರು ನಿಮ್ಮ ಆಲೋಚನೆ ಈ ಥರ ಇದ್ರಲ್ವಾ, ಒಂಥರ ಗೊಂದಲದಲ್ಲಿ, ಸಂಕಟದಲ್ಲಿ, ನೋವಲ್ಲಿ, ಭಯದಲ್ಲಿ, ಆತಂಕದಲ್ಲಿ ಏನಿದ್ರಿ ಆ ಆತಂಕದಿಂದ ಆಚೆ ಬಂದು ನಿಮ್ಮನ್ನ ನೀವು ಅವಲೋಕನ ಮಾಡಿಕೊಂಡು ನಿಮ್ಮನ್ನ ಒಂದು ಒಳ್ಳೆ ರೀತಿ ಆ ದಾರಿನ ಹುಡುಕ್ತಾ ಇದ್ದೀರಾ. ಈ ಥರ ಒಂದು ಕಠಿಣವಾದ ಕಷ್ಟಕರವಾದ ಕೆಲಸನ ನೀವು ಸಲೀಸಾಗಿ ಮಾಡ್ತೀರಾ, ಖುಷಿಯಾಗಿ ಮಾಡ್ತೀರಾ. ಅದಕ್ಕೆ ಹೇಳೋದು, ಯಾವುದೇ ಸಂದರ್ಭದಲ್ಲೂ ನಾವು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ಇದು, ಧೃತಿಗೆಡದೇನೆ ಸ್ವಲ್ಪ ಟೈಮ್ ತಗೊಳ್ಬೇಕು. ಅಂದರೆ ಇವಾಗ ಕಷ್ಟ ಬಂದ್ಬಿಟ್ರೆ ತುಂಬ ಡಿಪ್ರೆಷನ್ಗೆ ಹೋಗಿ ಅಯ್ಯೋ ಏನು ಇನ್ನು ನಾನು ಮುಳುಗೋಗ್ಬಿಟ್ಟೆ, ಇನ್ನು ನಾನು ಎದೊಳಕ್ಕೆ ಆಗಲ್ಲ ಅನ್ಕೋಬಾರ್ದು. ಅದು ಏನಂದರೆ ನೀವು ಆ ಕಷ್ಟ ಅನುಭವಿಸ್ತಾ ಇರೋವಾಗ ಒಂದು ಗಳಿಗೆ ಇನ್ನೊಂದು ಚೇಂಜಸ್ ಆಗುತ್ತೆ, 1 ಗಂಟೆ ಆದಮೇಲೆ ಇನ್ನೊಂದು ಚೇಂಜಸ್ ಆಗುತ್ತೆ, 1 ದಿನ ಆದಮೇಲೆ ಇನ್ನೊಂದು ಚೇಂಜಸ್ ಆಗುತ್ತೆ. ಆ ಕಷ್ಟ ಕಾಲಕ್ರಮೇಣ ಹೊರಟೋಗ್ಬಿಡುತ್ತೆ. ಅಲ್ಲಿ ತನಕ ಸಮಾಧಾನವಾಗಿ ಕಾಯಬೇಕು ಅನ್ನೋದು ರಾಯರ ಉದ್ದೇಶ, ಅವರ ಆಶೀರ್ವಾದದ ಮಾತು ನಿಮಗೆ. ಪ್ರತಿಯೊಬ್ಬರಿಗೂ, ನನಗೂ ಕೂಡ ತಾಳ್ಮೆಯಿಂದ ಆ ಸಮಯನ ನೀವು ಪಾಸ್ ಮಾಡಿ, ನೆಕ್ಸ್ಟು ಅದು ಬರೋ ಚೇಂಜಸ್ನ ನೀವು ನೋಡಿ ಅದರಲ್ಲಿ ನೀವು ಎಷ್ಟು ಪರಿಪೂರ್ಣರಾಗ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮತ್ತೆ ಕೆಲವ್ರಿಗೆ ಯಾರಾದರೂ ಕೆಲವು ಸ್ಟೂಡೆಂಟ್ಸ್ ಏನಾದ್ರು ಇದ್ರೆ ಅವರಿಗೆ ನೀವು ನಿಮ್ಮಲ್ಲಿ ಏನು ಭಯ ಇತ್ತು, ಆತಂಕ ಇತ್ತು, ನೀವು ಅಯ್ಯೋ ನಾನು ಓದಿದೆ, ನನಗೆ ಏನು ಒಳ್ಳೆ ರಿಸಲ್ಟ್ ಬರುತ್ತಾ, ಅಥವಾ ನಾನು ಮುಂದೆ ಏನು ಮಾಡಲಿ ಅಂತ ಸಮಸ್ಯೆಯಲ್ಲಿ ಏನಾದ್ರು ಕೂತಿದ್ರೆ, ನಿಮಗೆ ಹೊರ ದೇಶದಲ್ಲಿ ಕೆಲಸ ಇರ್ಬೋದು, ಓದೋದಿರ್ಬೋದು, ಅದರಲ್ಲಿ ನಿಮಗೆ ವಿಕ್ಟ್ರಿ ಸಿಕ್ಕಿ ನೀವು ವಿದೇಶ ಪ್ರಯಾಣ ಮಾಡ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನು ಇಷ್ಟು ದಿನ ಜನಗಳ ಜೊತೆ, ಬಂಧು ಬಾಂಧವರ ಜೊತೆ, ಅಥವಾ ನಿಮ್ಮ ಸ್ನೇಹಿತರ ಜೊತೆ ಏನು ಸಂಘರ್ಷ ಇತ್ತು, ಆ ಸಂಘರ್ಷದಿಂದ ನಿಮ್ಮನ್ನ ನೀವು ಪರಿಶೀಲನೆ ಮಾಡಿಕೊಂಡು ಲೈವಿ ಪರ್ಸನ್ ಆಗ್ತಾ ಇದ್ದೀರಾ ಅನ್ನೋದನ್ನ ಶ್ರೀರಾಯರು ನಿಮಗೆ ಉತ್ತರ ನೀಡ್ತಾ ಇದ್ದಾರೆ. ಈ ಎನರ್ಜಿಯಿಂದ ನೀವು ಹೊರ ಬರ್ತಾ ಇದ್ದೀರಾ, ನಿಮ್ಮ ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ, ನೀವು ಪರಿಪೂರ್ಣರಾಗ್ತಾ ಇದ್ದೀರಾ. ನಿಮ್ಮ ಈ ಎನರ್ಜಿ ಮುಗಿದು ನೀವು ಒಂದು ಹೊಸ ನ್ಯೂ ಬಿಗಿನಿಂಗ್ಗೆ ಕಾಲಿಡ್ತಾ ಇದ್ದೀರಾ. ಆಗ ನೀವು ಈ ಥರ ಒಳ್ಳೆ ನಿಮ್ಮನ್ನ ನೀವು ಒಳಪು ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮಲ್ಲಿ ನೀವು
ಆ ಒಳಗಡೆ ಹುದುಗಿದ್ದ ಪ್ರೀತಿನ ಆಚೆ ತರ್ತಾ ಇದ್ದೀರಾ. ನಿಮ್ಮಲ್ಲಿ ಒಬ್ಬ ಹ್ಯಾಪಿ ಮ್ಯಾನ್ ಇದ್ದಾನೆ, ಅದನ್ನ ಆಚೆ ತಗೊಬರ್ತಾ ಇದ್ದೀರಾ. ಹಾಗೆ ನಿಮ್ಮ ಸಮಸ್ಯೆಗಳನ್ನ ನೀವು ದಿಟ್ಟ ವ್ಯಕ್ತಿಗಳಾಗಿ ಒಂದು ಸ್ವತಂತ್ರವಾಗಿ ನಿಮ್ಮನ್ನ ನೀವು ಒಂದು ಪಕ್ಷಿಯಾಗಿ ಒಂದು ಹಾರಾಡೋದಿಕ್ಕೆ ಬಿಡ್ತೀರಾ. ನಿಮ್ಮೊಳಗಡೆ ಇರೋ ಇನ್ನರ್ ಚೈಲ್ಡ್ ತುಂಬಾ ಚೆನ್ನಾಗಿ ಆಟ ಆಡುತ್ತೆ, ಖುಷಿಯಾಗಿರುತ್ತೆ, ಹ್ಯಾಪಿ ಆಗಿರುತ್ತೆ. ಇನ್ನು ಮುಂದೆ ನೀವು ಇಷ್ಟು ದಿನ ಏನು ಕಷ್ಟಪಟ್ಟಿದ್ರೆ ಆ ಕಷ್ಟಕ್ಕೆ ಒಂದು ಪ್ರತಿಫಲ, ವಿಜಯ ನಿಮ್ಮದಾಗ್ತಾ ಇದೆ. ಅದರಲ್ಲಿ ನೀವು ಪರಿಪೂರ್ಣರಾಗ್ತಾ ಇದ್ದೀರಾ ಅನ್ನೋದನ್ನ ಶ್ರೀ ಗುರುರಾಯರು ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹಲೋ, ವೆಲ್ಕಮ್ ಬ್ಯಾಕ್. ಯಾರು ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ನೈಟ್ ಆಫ್ ಪೆಂಟಿಕಲ್ಸ್, Son of Swords, King of Pentacles, the High Priestess, Strength, Eight of Pentacles, Three of Cups, Two of Cups. ಶ್ರೀ ಗುರುರಾಯರು ನಿಮಗೆ ಏನು ಸಮಸ್ಯೆ ಇದೆ, ಅದಕ್ಕೆ ಗುರುರಾಯರ ಉತ್ತರ ಏನಂದ್ರೆ, ಇಷ್ಟು ದಿನ ಏನು ನಿಮ್ಮ ಗುರಿ ಮುಟ್ಟೋದಕ್ಕೆ ನಿಮ್ಮ ಏನು ಕ್ರಿಯೇಟಿವಿಟಿ ಇತ್ತು ಅದಕ್ಕೆ ಏನಾದ್ರು ಅಡೆತಡೆಗಳು, ಅದೇ ಬ್ಯಾಕ್ ಸ್ಟ್ಯಾಬಿಂಗ್ ಅಂತಾರಲ್ಲ, ಆ ಥರ ಬೆನ್ನಿಂದೆ ಚೂರಿ ಹಾಕೋ ಅಂತ ಒಂದು ಸನ್ನಿವೇಶ, ಒಂದು ಕಷ್ಟದ ಸನ್ನಿವೇಶ ಇದ್ರೆ, ಮತ್ತೆ ನಿಮ್ಮ ಪ್ರೀತಿ ಬಾಂಧವ್ಯದಲ್ಲಿ ಏನಾದರೂ ಮನಸ್ತಾಪ ಇದ್ರೆ ಅದೆಲ್ಲ ತೊಡೆದೋಗಿ ನಿಮಗೆ ನಿಮ್ಮ ಪ್ರೀತಿ ಜೀವನದಲ್ಲಿ ಇನ್ನು ಮುಂದೆ ಒಂದು ಪ್ರಣಯ, ಒಂದು ಸಾಮರಸ್ಯ, ಪ್ರೀತಿ ಹೆಚ್ಚಾಗ್ತಾ ಇದೆ, ಸಂತೋಷ ಹೆಚ್ಚಾಗ್ತಾ ಇದೆ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮಗೆ ನಿಮ್ಮ ಶ್ರಮ ಏನಿತ್ತು ಆ ಶ್ರಮದಿಂದ ನೀವು ನಿಮ್ಮ ಗುರಿ ಮುಟ್ತಾ ಇದ್ದೀರಾ. ನಿಮ್ಮ ಶ್ರಮಕ್ಕೆ ತಕ್ಕಂತ ಪ್ರತಿಫಲ, ದುಡ್ಡಲ್ಲಿ ಸಮೃದ್ಧಿನ ಡಿವೈನ್ ಕೊಡ್ತಾ ಇದ್ದಾರೆ. ನಿಮಗೆ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಏನು ನಂಬಿಕೆ ದ್ರೋಹ ಆಗಿತ್ತು, ನಿಮ್ಮಲ್ಲಾಗಿರ್ಬಹುದು, ನಿಮಗಾಗಿರ್ಬಹುದು, ಅಥವಾ ನಿಮ್ಮನ್ನ ನಂಬಿರುವಂಥವ್ರಿಗೆ ನಿಮ್ಮಿಂದ ಆಗಿರ್ಬಹುದು, ಅಥವಾ ಬೇರೆಯವರಿಂದ ನಂಬಿಕೆ ದ್ರೋಹ ಆಗಿರ್ಬಹುದು. ಆದ್ರಿಂದ ಆ ಪರಿಸ್ಥಿತಿಯಿಂದ ಹುಷಾರಾಗಿ ಹೊರಗೆ ಬನ್ನಿ. ಒಂದು ಮುಳ್ಳಿನ ಬೇಲಿ ಮೇಲೆ ಹೇಗೆ ಬಟ್ಟೆ ಹಾಸಿದ್ರೆ ಅದು ಆ ಬಟ್ಟೆನ ಒಂಥರ ದಡಾರಂತ ಹೇಳ್ಕೊಳ್ಳೋ ಆಗಿಲ್ಲ, ಅದನ್ನ ಸ್ವಲ್ಪ ಸಮಾಧಾನದಿಂದ ಯಾವ ರೀತಿ ಅದನ್ನ ಬಿಡಿಸ್ಕೊಳ್ಬೇಕು, ಹುಷಾರಾಗಿ ಬಟ್ಟೆ ಹರಿದಾಗೆ ಹೇಗೆ ತಗೊಳ್ಬೇಕು ಅನ್ನೋದನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿಮಗೆ
ಅಡ್ವೈಸ್ ಮಾಡ್ತಾ ಇದ್ದಾರೆ. ನಿಮ್ಮ ಒಳಜ್ಞಾನನ ನೀವು ನಂಬಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ನೀವು ಇನ್ನು ಮುಂದೆ ಧ್ಯಾನ, ಪೂಜೆ, ಪುನಸ್ಕಾರ ಅಂತ ಒಂದು ದೈವಿಕ ನಡೆಯಲ್ಲಿ ಮುಂದುವರಿತಾ ಇರ್ಬೋದು. ಯಾಕಂದರೆ ನಿಮಗೇನೆ ಈ ಎನರ್ಜಿಯಿಂದ ಹೊರಗೆ ಬರ್ಬೇಕು ನಾನು ಅನ್ನೋ ಒಂದು ಜ್ಞಾನ, ಅರಿವು ನಿಮ್ಗಾಗ್ತಾ ಇದೆ. ನಿಮ್ಮಲ್ಲಿ ಒಂದು ಪೀಸ್ ನ ತಗೊಂಡು ಬರ್ತಾ ಇದ್ದೀರಾ. ನೋಡಿ, ಇಲ್ಲೂ ವೈಟ್ ಇದೆ, ಇಲ್ಲೂ ವೈಟ್ ಇದೆ. ಅಂದರೆ ನಿಮ್ಮಲ್ಲಿ ನೀವು ಆ ಶಾಂತತೆ, ಆ ಪ್ರಶಾಂತತೆನ ನೀವು ತಗೊಂಡು ಬರ್ತಾ ಇದ್ದೀರಾ. ನಿಮ್ಮೊಳಗಡೆನೆ ಆ ಹ್ಯಾಪಿನೆಸ್ನ ನೀವು ಈಚೆ ತೆಗಿತಾ ಇದ್ದೀರಾ. ಏನು ನಿಮ್ಮಿಬ್ಬರಲ್ಲಿ, ನಿಮ್ಮ ಬಾಂಧವ್ಯಗಳಲ್ಲಿ ಏನು ದ್ರೋಹ ಆಗಿತ್ತು, ಅಥವಾ ಒಂಥರ ಅಸೂಯೆ, ಹೊಟ್ಟೆ ಕಿಚ್ಚು, ಈ ಥರ ಏನೋ ಒಂದು ನಿಮ್ಮ ಉದ್ಯೋಗ ಸ್ಥಾನದಲ್ಲಿರ್ಬೋದು, ಫ್ರೆಂಡ್ ಸರ್ಕಲಲ್ಲಿರ್ಬೋದು, ಅಥವಾ ಮನೆ ಒಳಗಡೆ ಇರ್ಬೋದು, ಅಥವಾ ನಿಮ್ಮ ಗಂಡ ಹೆಂಡತಿ, ಈ ಲವರ್ಸ್, ಈ ಥರ ಯಾರ ಮಧ್ಯೆ ಏನಾದರೂ ಅಪನಂಬಿಕೆ, ದ್ರೋಹ ಈ ಥರ ಎಲ್ಲ ಇದ್ದರೆ ಅದರಿಂದ ಹೊರ ಬರ್ತಾ ಇದ್ದೀರಾ. ಅದನ್ನು ನೀವು ಸರಿ ಮಾಡ್ಕೊಳ್ತಾ ಇದ್ದೀರಾ. ಆ ಸ್ಟ್ರೆಂತ್ ನಿಮಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಕೊಡ್ತಾ ಇದ್ದಾರೆ. ಅದರಿಂದ ನೀವು ಪಾರಾಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದರಿಂದ ಪಾರಾಗಿ ನಿಮ್ಮ ಗುರಿ ಏನಿತ್ತು, ಆ ಗುರಿಯ ಕಡೆಗೆ ನಿಮ್ಮ ಜ್ಞಾನ, ಆ ಗುರಿ ಸಾಧನೆ ಮಾಡುವಂಥ ಜ್ಞಾನನ ನೀವು ಪಡ್ಕೊಳ್ತಾ ಇದ್ದೀರಾ. ಜ್ಞಾನದಲ್ಲಿ ಇನ್ಫಿನಿಟಿ, ನಿಮ್ಮ ಬೆಳವಣಿಗೆಯ ಸಮೃದ್ಧಿ, ಅದರಿಂದ ನಿಮ್ಮ ಬೆಳವಣಿಗೆ ಆಗ್ತಾ ಇದೆ. ನೋಡಿ, ಕಿಂಗ್ ಆಫ್ ಪೆಂಟಿಕಲ್ಸ್, ಇಲ್ಲಿ ಫಲ ಇದೆ, ಹಣಕಾಸಿನ ತೊಂದರೆ ಇದೆ. ಈ ಸಮೃದ್ಧಿತನನ ನಿಮಗೆ ಡಿವೈನ್ ಕೊಡ್ತಾ ಇದ್ದಾರೆ. ಆ ಸಮೃದ್ಧಿತನ, ಆ ಇನ್ಫಿನಿಟಿ ನಿಮಗೆ ಸಂತೋಷದಲ್ಲಿದೆ. ನಿಮ್ಮ ಪ್ರೀತಿ ಬಾಂಧವ್ಯದಲ್ಲಿ ಆ ಇನ್ಫಿನಿಟಿ ಇದೆ ಇನ್ನು ಮುಂದೆ. ಅದು ನೋಡಿ, ಇಲ್ಲಿ 10 ಆಫ್ ಕಪ್ಸ್, ನಿಮ್ಮ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಆಗ್ತಾ ಇದೆ. ನಿಮ್ಮ ಬಾಳಲ್ಲಿ ಸಂತೋಷ, ಸಮೃದ್ಧಿ ಮನೆ ಮಾಡ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಈ ಸ್ಟ್ರಗಲ್ ಏನಿತ್ತು, ಇನ್ನು ಈ ಸ್ಟ್ರಗಲ್ಲು, ಈ ಜಂಜಾಟ ಏನಿತ್ತು, ಅದು ನಿಮಗೆ ರೋಸುತ್ತೋಗಿದೆ. ಅದರಿಂದ ನೀವು ಹೊರಬರ್ತಾ ಇದ್ದೀರಾ. ಅದಕ್ಕೆ ಎಂಡಿಂಗ್ ಇದೆ. ಅದು ಎಂಡಿಂಗ್ ಆಗಿ ನಿಮ್ಮ ಏನಂದ್ರೆ ಈ ದ್ರೋಹ, ಒಬ್ರಿಗೆ ದ್ರೋಹ ಮಾಡೋದು, ಒಬ್ರಿಗೆ ಮೋಸ, ವಂಚನೆ, ಈ ಥರ ಒಂದು ಎನರ್ಜಿಯಿಂದ ನೀವು ಈ ಎನರ್ಜಿಗೆ ಶಿಫ್ಟ್ ಆಗ್ತಾ ಇದ್ದೀರಾ. ಏನಂತ ಅಂದರೆ, ಒಂದು ಆಧ್ಯಾತ್ಮದೆಡೆಗೆ ನೀವು ಹೊರಡ್ತಾ ಇದ್ದೀರಾ. ಅದರಲ್ಲಿ ನೀವು ಒಂದು ಪೀಸ್ನ ಕಂಡ್ಕೊಳ್ಳೋಕ್ಕೆ, ಒಂದು ಸ್ಟ್ರೆಂತನ್ನ ಕಂಡಿಡ್ಕೊಳ್ತಾ ಇದ್ದೀರಾ. ನಾನು ಈ ಥರ ಇದ್ದರೆ ಆಗಲ್ಲ, ಇದು ತುಂಬ ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಹೇಳ್ತಾ ಇರೋದು. ಈ ಥರ ಎನರ್ಜಿಲಿ ನೀವೇನಾದರೂ ಇದ್ದರೆ, ಆ ಎನರ್ಜಿಯಿಂದ ನಿಮಗೆ ರೋಸತ್ತೋಗ್ಬಿಟ್ಟಿದೆ, ಅದರಿಂದ ಆಚೆ ಬರ್ಬೇಕು ನಾನು ಅನ್ನೋ ಒಂದು ಜ್ಞಾನ, ಒಂದು ದೈವಿಕ ನಡೆ ನಿಮ್ಮಲ್ಲಿ ಆಗ್ತಾ ಇದೆ. ಅದರಿಂದ ಹೊರಬಂದು ನೀವು ನಿಮ್ಮ ಪ್ರಗತಿ ಕಡೆ, ನಿಮ್ಮ ಉದ್ಧಾರದ ಕಡೆ ನೀವು ನಿಮ್ಮನ್ನು ನೀವು ಬ್ಯುಸಿ ಮಾಡ್ಕೊಳ್ತಾ ಇದ್ದೀರಾ. ಆ ಕಡೆ ನೀವು ನಡೀತಾ ಇದ್ದೀರಾ. ಅದರಿಂದ ನೀವು ಈ ಹಣಕಾಸು ಪ್ರಾಬ್ಲಮ್ ಇರ್ಬೋದು, ಈ ಮನೆಯಲ್ಲಿ ಸಂತೋಷದ ವಾತಾವರಣ ಇರ್ಬೋದು, ಒಂದು ನೀವು ಮಾಡೋ ಕೆಲಸದ ಸ್ಥಾನ, ಆ ಆಫೀಸ್ ವರ್ಕ್ ಆಗಿದ್ರೆ ಆಫೀಸು, ಅಲ್ಲಿ ನಿಮ್ಮ ಸ್ನೇಹ ಬಾಂಧವ್ಯಗಳಾಗಿರ್ಬೋದು, ಎಲ್ಲ ಹ್ಯಾಪಿಯಾಗಿ ಇರೋ ಥರ ನೀವು ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಈ ಎನರ್ಜಿಯಿಂದ ನೀವು ಈ ಎನರ್ಜಿಗೆ ಬರ್ತಾ ಇದ್ದೀರಾ. ಎಲ್ಲನೂ ಒಂದು ದೈವಿಕವಾಗಿ ಒಂದು
ಆಲೋಚಿಸ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಕೆಲವರಿಗೆ ನಿಮ್ಮ ಇಂಟ್ಯೂಷನ್ನ ನೀವು ನಂಬಿ ನಿಮ್ಮ ಬೆಳವಣಿಗೆ ಕಡೆ ನೀವು ಮುಖ ಮಾಡಿ ಆ ಕಡೆ ಮುಂದುವರಿಯಿರಿ. ನಿಮಗೆ ನೀವು ಈ ಕಿಂಗ್ ಸ್ಥಾನಕ್ಕೆ ಬರ್ತೀರಾ. ನಿಮಗೆ ಆವಾಗ ಹಣದ ಕೊರತೆ, ಸಮೃದ್ಧಿಯ ಏನು ನಿಮ್ಮಲ್ಲಿ ಕೊರತೆ ಇತ್ತು, ಸಮೃದ್ಧಿತನ, ಆ ಸಮೃದ್ಧಿತನ ಅದರಲ್ಲೆಲ್ಲ ನೀವು ಸ್ಟ್ರೆಂತ್ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆದ್ರಿಂದ ನೀವು ಸಂತೋಷನ ಪಡ್ಕೊಳ್ತಾ ಇದ್ದೀರಾ, ಮತ್ತೆ ಫ್ಯಾಮಿಲಿನ ಪಡ್ಕೊಳ್ತಾ ಇದ್ದೀರಾ. ಆ ಫ್ಯಾಮಿಲಿಲಿರೋ ಆ ಸಂತೋಷನ ನೀವು ಅನುಭವಿಸ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆಗಿರ್ಬಹುದು, ಕೆಲಸದಲ್ಲೂ ಕೂಡ ಅಷ್ಟೇ, ನಿಮ್ಮ ಸಹೋದ್ಯೋಗಿಗಳ ಜೊತೆ ನೀವು ಪಾರ್ಟಿಗಳು, ಆ ಸಂತೋಷ ಸಮಾರಂಭ ಕೂಟನ ನೀವು ಎಂಜಾಯ್ ಮಾಡಬಹುದು ಅನ್ನೋದನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಏನು ನೀವು ನಿಮ್ಮ ಈ ಗೊಂದಲ, ಈ ಎನರ್ಜಿಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ರಿ, ನಿಮ್ಮ ಅಥವಾ ನಿಮ್ಮ ಬೆನ್ನಿಂದೆ ಏನು ನಡೀತಾ ಇತ್ತೋ ಆ ದ್ರೋಹದಿಂದ ನೀವು ಆಚೆ ಬರ್ತಾ ಇದ್ದೀರಾ. ಅದರಿಂದ ನೀವು ಆಚೆ ಬಂದು ಅಂತ ಫ್ರೆಂಡ್ಶಿಪ್ಗಳನ್ನ ನೀವು ಕಟ್ ಮಾಡ್ತಾ ಇದ್ದೀರಾ. ಕಟ್ ಮಾಡಿ ನಿಮ್ಮ ಬೆಳವಣಿಗೆ ಹಾದಿಲಿ, ನಿಮ್ಮ ಪ್ರೀತಿ ಜೀವನದಲ್ಲಿ ನೀವು ಟೈಮ್ ಕೊಡೋದೇ ಆಗಿರ್ಬೋದು, ನೀವು ಮುಂದುವರಿಯೋ ನಾನು ಯಾವ ಥರ ಕ್ರಿಯೇಟಿವ್ ಆಗಿದ್ರೆ ನಾನು ಮುಂದುವರಿಬಹುದು ಅನ್ನೋ ಒಂದು ಕ್ರಿಯೇಟಿವಿಟಿಗೆ ನೀವು ಬರ್ತಾ ಇದ್ದೀರಾ. ಅದರಲ್ಲಿ ನೀವು ಮುನ್ನಡೀತಾ ಇದ್ದೀರಾ. ನೀವು ಅದರಲ್ಲಿ ನಿಮ್ಮನ್ನ ನೀವು ಸ್ಟ್ರೆಂತ್ ಮಾಡಿಕೊಂಡು ಪ್ರೊಟೆಕ್ಷನ್ ಆಗ್ತಾ ಇದೆ. ಡಿವೈನ್ ಕಡೆಯಿಂದ ಶ್ರೀ ರಾಯರು ನಿಮ್ಮನ್ನ ರಕ್ಷಿಸ್ತಾ ಇದ್ದಾರೆ. ಆ ಬೆಳವಣಿಗೆ ಕಡೆನೆ ಈ ಒಂದು ಕುದುರೆ ಹೇಗೆ ಕುದುರೆಗೆ ಒಂದು ಆ ಕಡೆ ಈ ಕಡೆ ನೋಡ್ಬಾರ್ದು ಅಂದ್ಬಿಟ್ಟು ಇದು ಒಂದು ಮಾಸ್ಕ್ ಹಾಕ್ತಾರೆ. ಅದ್ರ ಮುಖ ನೇರವಾಗಿ ಇರಬೇಕು, ಅದ್ರ ಗುರಿ ನೇರ ಇರಬೇಕು, ದಾರಿ ಅಡ್ಡ ಡೈವರ್ಟ್ ಆಗಬಾರ್ದು ಅಂತ. ಆ ಥರ ನಿಮಗೆ ನೀವು ಇದನ್ನ ಹಾಕೊಳ್ತಾ ಇದ್ದೀರಾ, ಕಡಿವಾಣ ಹಾಕೊಳ್ತಾ ಇದ್ದೀರಾ. ನಾನು ಬೆಳವಣಿಗೆ ಆಗ್ಬೇಕು. ಯಾರು ಆ ದ್ರೋಹ, ಆ ವಂಚನೆ, ಆ ಸರ್ಕಲ್ ಇತ್ತು, ಆ ಬೆನ್ನಿಂದೆ ಆಗ್ತಾ ಇರೋ ಒಂದು ಮೋಸ, ವಂಚನೆ ಎಲ್ಲ ನಿಮ್ಗೆ ತಿಳಿತಾ ಇದೆ. ತಿಳಿದ ಮೇಲೆ ನೀವು ಏನ್ ಮಾಡ್ತೀರಾ, ಆ ಎನರ್ಜಿಯಿಂದ ಆ ಫ್ರೆಂಡ್ಶಿಪ್ನೆಲ್ಲ ಕಟ್ ಮಾಡಿ ನೀವು ಹೊರಬರ್ತಾ ಇದ್ದೀರಾ. ಹೊರಬಂದು ನಿಮಗೆ ನೀವೇ ನನ್ನ ಗುರಿ ಏನು, ನನ್ನ ಇದೇನು ಅಂತ ತಿಳ್ಕೊಂಡು ನಿಮ್ಮ ವರ್ಕಲ್ಲಿ ಒಂದು ಕ್ರಿಯೇಟಿವಿಟಿನ ತಗೊಂಡ್ ಬರ್ತಿದ್ದೀರಾ. ಒಂದು ಹಾರ್ಡ್ ವರ್ಕ್ನ ನೀವು ಮಾಡ್ತಾ ಇದ್ದೀರಾ. ಅದರಲ್ಲಿ ನೀವು ಒಂದು ನೀವು ಅಡ್ಡದಾರಿಗೆ ಏನು ಹೋಗ್ದಾಗೆ ಒಂದು ಕುದುರೆಗೆ ಹೆಂಗೆ ಅದೇನ್ ಹೇಳ್ತಾರೆ ಅಂತ ಗೊತ್ತಿಲ್ಲ, ಅದನ್ನ ಹಾಕ್ತಾರಲ್ವ, ಒಂದು ಮಾಸ್ಕ್, ಒಂದು ಮುಖವಾಡ ಸ್ಟ್ರೈಟ್ ಹೋಗ್ಲಿ ಅಂತ. ಆ ತರ ನೀವು ಒಂದು ಡೈವರ್ಟ್ ಆಗದೆ ಇರೋ ತರ ನಿಮ್ಮನ್ನ ನೀವು ಮುಂದುವರಿಯೋ ಹಾದಿಲಿ ನೀವು ತಗೊಂಡೋಗ್ತಾ ಇದ್ದೀರಾ. ಅದರಲ್ಲಿ ನೀವು ಫಲನ ಕಾಣ್ತೀರಾ, ಸಮೃದ್ಧಿನ ಕಾಣ್ತೀರಾ. ಅದರಲ್ಲಿ ನೀವು ಒಂದು ಸ್ಥಾನನ ಪಡ್ಕೊಳ್ತೀರಾ. ಏನಂದ್ರೆ ನೀವು ಅದರಲ್ಲಿ ಬೆಳವಣಿಗೆ ಆಗ್ತೀರಾ ಅನ್ನೋದನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಬೆಳವಣಿಗೆ ಅಂದ್ರೆ ನಿಮ್ಗೆ ನೀವು ಮಾಡ್ತಾ ಇರೋ ಕೆಲ್ಸಕ್ಕೆ ನೋಡಿ, ನಿಮ್ಗೆ ಇನ್ನೊಂದ್ ಸ್ವಲ್ಪ ಒಂದ್ ಲೆವೆಲ್ ನಿಮ್ಗೆ ಪ್ರಮೋಷನ್ ಆಗ್ಬಹುದು. ಆ ತರ ಅದರಲ್ಲಿ ಒಂದು ಸ್ಥಾನ, ಮಾನ, ಗೌರವ, ಫಲ, ಸಮೃದ್ಧಿತನ, ಹಣಕಾಸು ಪ್ರಾಬ್ಲಮ್ ಎಲ್ಲಾನು ಸಾಲ್ವ್ ಆಗುತ್ತೆ ಅನ್ನೋದು ಡಿವೈನ್ ಕಡೆ ಮೆಸೇಜು. ನೀವು ಹೆಚ್ಚು ಆಧ್ಯಾತ್ಮದ ಕಡೆ ಒಲವು ನೀಡ್ತಾ ಇದ್ದೀರಾ. ಈ ಕುತಂತ್ರಿ ಜನಗಳಿಂದ ನೀವು ಈ ತರ ಹುಷಾರಾಗಿ ಅದರಿಂದ ಕಳ್ಚ್ಕೊಳ್ತಾ ಇದ್ದೀರಾ. ಅದನ್ನ ಕಳ್ಚ್ಕೊಂಡು ನೀವು
ಸ್ಟ್ರೆಂತ್ ಆಗ್ತಾ ಇದ್ದೀರಾ, ನಿಮ್ಮ ದಾರಿಲಿ ನೀವು ಮುಂದುವರಿತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿಲಿ ಸಂತೋಷನ ಹುಡುಕ್ತೀರಾ, ಕೆಲಸದಲ್ಲಿ ಸಂತೋಷನ ಹುಡುಕ್ತೀರಾ, ಒಂದು ಕ್ರಿಯೇಟಿವಿಟಿನ ತಗೊಂಡು ಬರ್ತೀರಾ, ಮುಂದುವರಿತೀರಾ, ಒಳ್ಳೆ ಫ್ರೆಂಡ್ ಸರ್ಕಲ್ ಮಾಡಿಕೊಂಡು ಆ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಖುಷಿನ ಹಂಚ್ತೀರಾ. ಈ ಥರ ಕೆಲವ್ರಿಗೆ ಎಂಗೇಜ್ಮೆಂಟು, ಮದುವೆ, ಈ ಥರ ಸಮಾರಂಭನ ನೀವು ಅನುಭವಿಸ್ತೀರಾ. ಅಂದರೆ ಕೆಲವ್ರಿಗೆ ಹೊಸ ಪ್ರೀತಿ, ಖುಷಿ, ಎಂಗೇಜ್ಮೆಂಟ್, ಮದುವೆ ಈ ಥರ ಆಗ್ತಾ ಇದೆ. ಕೆಲವ್ರಿಗೆ ಅದೇ ಹೇಳಿದ್ನಲ್ಲ, ಅವರು ಏನಾದರೂ ಬೇರೆಯವ್ರಿಗೆ ಮೋಸ, ಅವರ ನಂಬಿಕಸ್ಥರಿಗೇನೆ ಮೋಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಅಲ್ಲಿಂದ ನಾನು ಈ ಥರ ಇರಬಾರ್ದು ಅನ್ನೋ ಒಂದು ಗುಣ ಬಂದು ಅವರಲ್ಲಿ ಚೇಂಜಸ್ ಆಗಿ ಅವರಲ್ಲೇ ಈ ಪೀಸ್ನ ತಗೊಂಡು ಬರ್ತಾರೆ. ಒಂದು ಧ್ಯಾನ ಪೂಜೆಯಲ್ಲಿ ಅವ್ರು ಮುಳುಗ್ತಾರೆ, ಅವರು ಮುಂದುವರಿಯೋ ಹಾದಿನ ನೋಡ್ತಾರೆ, ಅವರ ಫ್ಯಾಮಿಲಿಲಿ ಪ್ರೀತಿನ ತಗೊಂಡು ಬರ್ತಾರೆ, ಸಂತೋಷನ ತಗೊಂಡು ಬರ್ತಾರೆ ಅನ್ನೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ನಿಮಗೆ ಕೊಡ್ತಾ ಇರೋ ಒಂದು ಉತ್ತರ. ಅದು ನೀವೇನು ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರಾ ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ನಿಮ್ಮಲ್ಲೇ ಈ ಚೇಂಜಸ್ ಆಗುತ್ತೆ. 10 ಆಫ್ ಕಪ್ಸ್, ಬಾಟಮ್ ಆಫ್ ದ ಡೆಕ್, ನಿಮ್ಮ ಈ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಈ ಎನರ್ಜಿ ಶಿಫ್ಟ್ ಆಗಿ ನಿಮ್ಮ ಬೆಳವಣಿಗೆ ಹಾದಿಲಿ ನೀವು ಮುಂದುವರಿತಾ ಇದ್ದೀರಾ. ಯಾರು ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.